ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 27ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊತಾ ಹೋಗೋಣ. ಇದರ PDF ಅನ್ನು ಎಸ್ ಪಿ ಕೆ ಕನ್ನಡ ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ ಪಡ್ಕೊಳ್ಳಿ. ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಮತ್ತು ಟೆಲಿಗ್ರಾಮ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಎವ್ರಿ ವೋಟ್ ಕೌಂಟ್ಸ್ ದಿ ಸ್ಟೋರಿ ಆಫ್ ಇಂಡಿಯನ್ ಎಲೆಕ್ಷನ್ಸ್ ಈ ಶೀರ್ಷಿಕೆಯ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದರು? ಸೊ ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಸರಿಯಾದ ಉತ್ತರ ಮೊಹಮ್ಮದ್ ಅಮಿದ್ ಅನ್ಸಾರಿ. ಮಾಜಿ ಉಪಾಧ್ಯಕ್ಷರು ಅಂದರೆ ಭಾರತದ ಮಾಜಿ ರಾಷ್ಟ್ರಪತಿಗಳು ಅಮಿದ್ ಅನ್ಸಾರಿ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾದಂಥ ನವೀನ್ ಚಾವ್ಲಾ ಅವರು ಬರೆದಿರೋ ಪುಸ್ತಕ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಿನ್ನೆಯ ವಿಡಿಯೋವನ್ನು ನೋಡಿ, ಕೊನೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಐರೋಪ್ಯ T20 ಲೀಗ್ನ ಅಧಿಕೃತ ಹೆಸರೇನು? ಯೂರೋ T20 ಸ್ಲ್ಯಾಮ್ ಅನ್ನೋದು ಐರೋಪ್ಯ T20 ಲೀಗ್ನ ಅಧಿಕೃತವಾದಂಥ ಹೆಸರಾಗಿದೆ. ಐರ್ಲೆಂಡ್, ಸ್ಕಾಟ್ಲೆಂಡ್, ನೆದರ್ಲೆಂಡ್ನಲ್ಲಿ ಯುರೋಪಿಯನ್ T20 ಸ್ಪರ್ಧೆ ಮೊದಲ ಬಾರಿಗೆ ಈ ವರ್ಷ ಅಧಿಕೃತವಾಗಿ ನಡೆಯುತ್ತೆ. ಇದಕ್ಕೆ ಯೂರೋ T20 ಸ್ಲ್ಯಾಮ್ ಅನ್ನೋ ಹೆಸರನ್ನು ಇಡಲಾಗಿದೆ. EV ಚಾರ್ಜಿಂಗ್ ಕೇಂದ್ರಗಳನ್ನು ಭಾರತದ ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಬೆಂಗಳೂರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ನಗರದಲ್ಲಿ ವಾಹನಗಳನ್ನು ಚಾರ್ಜ್ ಮಾಡಲು ಬೇಟೆಯಾಡುವ ಎಲೆಕ್ಟ್ರಿಕ್ ವಾಹನ ಬಳಕೆದಾರರಿಗೆ ಹೊರೆ ಕಡಿಮೆ ಮಾಡೋದಕ್ಕೆ ವಿದ್ಯುತ್ ವಾಹಕ ಚಾರ್ಜಿಂಗ್ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. EV ಬಳಕೆಯನ್ನು ಉತ್ತೇಜಿಸಲು ಬೇಕಾದ ಮೂಲಸೌಕರ್ಯಗಳನ್ನು ಒದಗಿಸೋದಕ್ಕೆ 112 EV ಚಾರ್ಜಿಂಗ್ ಸ್ಟೇಷನ್ಗಳನ್ನು ಆಗಸ್ಟ್ ಅಂತ್ಯದ ವೇಳೆಗೆ ಒದಗಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಅಥ್ಲೆಟಿಕ್ಸ್ ತಂಡವನ್ನು ಯಾರು ಮುನ್ನಡೆಸುತ್ತಾರೆ? ಸರಿಯಾದ ಉತ್ತರ ನೀರಜ್ ಚೋಪ್ರಾ ಅವರು ಮುನ್ನಡೆಸ್ತಾರೆ. ಆಪ್ಷನ್ 2. ಸ್ಟಾರ್ ಜಾವೆಲಿನ್ ಥ್ರೋವರ್ ನೀರಜ್ ಚೋಪ್ರಾ ದೋಹಾದಲ್ಲಿ ಮುಂದಿನ ತಿಂಗಳು ನಡೀತಕ್ಕಂಥ ಏಷ್ಯನ್ ಚಾಂಪಿಯನ್ಶಿಪ್ನ 39 ಸದಸ್ಯರ ಭಾರತೀಯ ಅಥ್ಲೆಟಿಕ್ಸ್ ತಂಡವನ್ನು ಮುನ್ನಡೆಸಲಿದ್ದಾರೆ. 23ನೇ ಮಾರ್ಚನ್ನು ಡ್ಯಾಶ್ ದಿನ ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ವಿಶ್ವ ಹವಾಮಾನ ದಿನ. ಆಪ್ಷನ್ 3. 1950ರಲ್ಲಿ ವರ್ಲ್ಡ್ ಮೆಟೀರಿಯಾಲಜಿಕಲ್ ಆರ್ಗನೈಸೇಷನ್ ಈ ಒಂದು ದಿನವನ್ನು ಸ್ಥಾಪಿಸಿ ಇದರ ಸ್ಮರಣಾರ್ಥವಾಗಿ 1950ರಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ತೀರ್ಮಾನ ಮಾಡ್ತು. ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆಚರಣೆ ಮಾಡುತ್ತೆ. ಸಮಾಜದ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ರಾಷ್ಟ್ರೀಯ ಹವಾಮಾನ ಮತ್ತು ಜಲವಿಜ್ಞಾನ ಸೇವೆಯ ಪ್ರಯತ್ನಗಳನ್ನು ಸಹ ನಾವು ನೆನಪಿಡೋದಕ್ಕೆ ಮತ್ತು ಅದರ ಬಗ್ಗೆ ಪರಿಗಣಿಸೋದಕ್ಕೆ ಈ ದಿನವನ್ನು ಆಚರಿಸ್ತೀವಿ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷ ಸೂರ್ಯ, ಭೂಮಿ ಮತ್ತು ಹವಾಮಾನ, ದಿ ಸನ್, ದಿ ಅರ್ತ್ ಆ್ಯಂಡ್ ವೆದರ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. 1961ರಲ್ಲಿ ಮೊದಲನೇ ಬಾರಿಗೆ ಇದನ್ನು ಆಚರಿಸಿದ್ರು. 3,000 ವಿದ್ಯುತ್ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಕಾಂಗೋಗೆ $83 ಮಿಲಿಯನ್ ಸಾಲದ ಒಪ್ಪಂದಕ್ಕೆ ಯಾವ ಬ್ಯಾಂಕ್ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ ಎಕ್ಸಿಮ್ ಬ್ಯಾಂಕ್. ಆಪ್ಷನ್ 3 ಎಕ್ಸಿಮ್ ಬ್ಯಾಂಕ್. ಸೊ 3,000 ಯೋಜನೆಗಳಿಗೆ, ಸೌರಶಕ್ತಿ ಯೋಜನೆಗಳಿಗೆ ಹಣಕಾಸು ನೆರವು ನೀಡುವ ಸಲುವಾಗಿ $83.11 ಮಿಲಿಯನ್ ಸರ್ಕಾರದ ಪರವಾಗಿ ಎಕ್ಸಿಮ್ ಬ್ಯಾಂಕ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕೊಂಡಿದೆ. ನೀತಿ ಆಯೋಗದ ಫಿನ್ಟೆಕ್ ಕಾನ್ಕ್ಲೇವ್ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ 2 ನವದೆಹಲಿಯಲ್ಲಿ ನಡೆದಿದೆ. ನೀತಿ ಆಯೋಗದ ನವದೆಹಲಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ದಿನನಿತ್ಯದ ಫಿನ್ಟೆಕ್ ಕಾನ್ಕ್ಲೇವನ್ನು ಆಯೋಜನೆ ಮಾಡಿದರು. ಈ ಒಂದು ಕಾನ್ಕ್ಲೇವನ್ನು RBIನ ಗವರ್ನರ್ ಆದಂತಹ ಶಕ್ತಿಕಾಂತ್ ದಾಸ್ ಅವರು ಉದ್ಘಾಟನೆ ಮಾಡಿದ್ರು. ಈ ಒಂದು ಕಾನ್ಫರೆನ್ಸ್ನ ಉದ್ದೇಶ ಫಿನ್ಟೆಕ್ಕಲ್ಲಿ ಭಾರತ ಮುಂದುವರಿದ ಪ್ರಾಬಲ್ಯವನ್ನು ರೂಪಿಸುವುದು, ಭವಿಷ್ಯದ ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥದ್ದು ಹಾಗೂ ನೀತಿ ಪ್ರಯತ್ನಗಳಿಗಾಗಿ ನಿರೂಪಣೆ ಮತ್ತು ಹಣಕಾಸು ಸಮಗ್ರ ಹಣಕಾಸಿನ ಸೇರ್ಪಡೆಗೆ ಉದ್ದೇಶಪೂರ್ವಕ ಕ್ರಮಗಳನ್ನು ಕೈಗೊಳ್ಳುವುದು ಆಗಿತ್ತು. ತುರ್ತು ಪರಿಸ್ಥಿತಿಗಳಿಗೆ $3.7 ಕೋಟಿ ಮೌಲ್ಯದ ಹೈಟೆಕ್ ಬಸ್, ಮೊಬೈಲ್ ಕಮಾಂಡ್ ಮತ್ತು ಕಂಟ್ರೋಲ್ ವಾಹನಗಳನ್ನು ಪಡೆದಂಥ ಪೊಲೀಸ್ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ 4 ದೆಹಲಿ ಪೊಲೀಸ್. ಯಾವ ರಾಜ್ಯದ ಪೊಲೀಸ್ ಅಂತ ಪ್ರಶ್ನೆ ಕೇಳಬೇಕು. ದೆಹಲಿ ಪೊಲೀಸರು ಮೊಬೈಲ್ ಕಮಾಂಡ್ ಮತ್ತು ಕಂಟ್ರೋಲರ್ ವೆಹಿಕಲ್ಸ್ ಅನ್ನು ಎಲ್ಲ ಆಧುನಿಕ ಸಾಧನಗಳೊಂದಿಗೆ ಹೊಂದಿರುವಂಥ ಸೇವೆಯನ್ನು ಒದಗಿಸ್ಕೊಂಡಿದ್ದಾರೆ. ಬೆಂಗಳೂರಿನ ಮೂಲದ ಸಂಸ್ಥೆಯ ಮಿಸ್ಟ್ರಲ್ ನಿರ್ಮಿಸಿರತಕ್ಕಂಥ ಈ ಒಂದು ಬಸ್ $3.7 ಕೋಟಿ
ಖರ್ಚು ಮಾಡಿ ತಯಾರು ಮಾಡಲಾಗಿದೆ. ಇಂಟಿಗ್ರೇಟೆಡ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇದರಲ್ಲಿದೆ ಮತ್ತು ವಾಯ್ಸ್ ಲಾಗ್, CCTV ಎಲ್ಲ ಸಾಧನಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಇದನ್ನು ಈಗ ದೆಹಲಿ ಪೊಲೀಸರಿಗೆ ನೀಡಲಾಗಿದೆ. ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಕೋರ್ಟ್ನ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಭಾರತೀಯ ಅಮೇರಿಕನ್ ಯಾರು? ಸರಿಯಾದ ಉತ್ತರ ನಿಯೋಮಿ ರಾವ್. ಅಮೇರಿಕಾದ ವಾಷಿಂಗ್ಟನ್ ವಿಶ್ವವಿದ್ಯಾಲಯ ಮತ್ತು ಯಾವ ಕಂಪನಿಯು ಡಿಜಿಟಲ್ ಮಾಹಿತಿಗಳನ್ನು DNAಗೆ ಅನುವಾದಿಸುವಂತಹ ಶೇಖರಣಾ ಸಾಧನವನ್ನು ಅಭಿವೃದ್ಧಿಪಡಿಸಿತ್ತು? ಸರಿಯಾದ ಉತ್ತರ ಮೈಕ್ರೋಸಾಫ್ಟ್. ಡಿಜಿಟಲ್ ಮಾಹಿತಿಗಳನ್ನು DNAಗೆ ಅನುವಾದಿಸುವಂಥ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಪಾಲುದಾರಿಕೆಯಲ್ಲಿ ಮೈಕ್ರೋಸಾಫ್ಟ್ ಒಂದು ಶೇಖರಣಾ ಸಾಧನವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ವಿದ್ಯಾರ್ಥಿಗಳ ಕಲಿಕೆಯ ಪರಿಸರವನ್ನು ಹೆಚ್ಚು ಮಾಡೋದಕ್ಕೆ ಶೈಕ್ಷಣಿಕ ಕ್ಯಾಂಪಸ್ಸನ್ನು ನಿರ್ಮಿಸಲು ಭಾರತದಿಂದ ಆರ್ಥಿಕ ಅನುದಾನ ಪಡೆದ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ನೇಪಾಳ. ವಿದ್ಯಾರ್ಥಿಗಳ ಕಲಿಕೆ ಪರಿಸರವನ್ನು ಹೆಚ್ಚಿಸಲು ಶೈಕ್ಷಣಿಕ ಕ್ಯಾಂಪಸ್ ನಿರ್ಮಾಣಕ್ಕಾಗಿ ಭಾರತ ನೇಪಾಳಕ್ಕೆ 35.5 ದಶಲಕ್ಷ ನೇಪಾಳಿ ರೂಪಾಯಿಗಳ ಆರ್ಥಿಕ ಅನುದಾನವನ್ನು ನೀಡುತ್ತೆ. ಶೈಕ್ಷಣಿಕ ಆವರಣವನ್ನು ಜಂಟಿಯಾಗಿ ಮಾರ್ಚ್ 21, 2019 ಜಿಲ್ಲಾ ಸಹಕಾರ ಸಮಿತಿ ಮತ್ತು ಕ್ಯಾಂಪಸ್ ನಿರ್ವಹಣಾ ಸಮಿತಿ ಉದ್ಘಾಟನೆ ಮಾಡಿದ್ರು. ಅಭಿವೃದ್ಧಿ ಪಾಲಿಕೆಯ ಕಾರ್ಯಕ್ರಮದಡಿ ಇದನ್ನು ವಿದೇಶಾಂಗ ಸಚಿವಾಲಯ ನೋಡ್ಕೋತಾ ಇದೆ. ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿರ್ತಕ್ಕಂಥ 2018 ವಿಶ್ವ ವಿಮಾನ ಟ್ರಾಫಿಕ್ ಶ್ರೇಯಾಂಕದಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಸ್ಥಾನದಲ್ಲಿದೆ? ನೆನ್ನೆ ಇದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಸರಿಯಾದ ಉತ್ತರ 12ನೇ ಸ್ಥಾನದಲ್ಲಿದೆ. ಇದಿರ್ತಕ್ಕಂಥದ್ದು ನವದೆಹಲಿಯಲ್ಲಿ. 2017ರಲ್ಲಿ 16ನೇ ಸ್ಥಾನ ಇತ್ತು. 2018ಕ್ಕೆ 12ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ಯಾವ ದೇಶದ ಸಂಶೋಧಕರು ಹೈಡ್ರೋಜನ್ ಇಂಧನ ಉತ್ಪಾದನೆಗೆ ವೆಚ್ಚ ಪರಿಣಾಮಕಾರಿಯಾದಂಥ ವಿಧಾನವನ್ನು ಕಂಡುಕೊಂಡಿದ್ದಾರೆ? ಸರಿಯಾದ ಉತ್ತರ ಅಮೆರಿಕ, US. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಕೋಬೋದು. ಜಾಗತಿಕ ಶಕ್ತಿ ಸಂಕ್ರಮಣ ಸೂಚ್ಯಾಂಕದಲ್ಲಿ ಯಾವ ದೇಶವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಇದನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ. ಸರಿಯಾದಂಥ ಉತ್ತರ ಸ್ವೀಡನ್. ಆಪ್ಷನ್ 4 ಮೊದಲನೇ ಸ್ಥಾನದಲ್ಲಿ ಸ್ವೀಡನ್ ಇದೆ. ಹಾಗೆ 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹಾಗೂ 3ನೇ ಸ್ಥಾನದಲ್ಲಿ ನಾರ್ವೆ. ಇನ್ನು ಜಾಗತಿಕ ಶಕ್ತಿ ಪರಿವರ್ತನೆಯ ಸೂಚ್ಯಾಂಕದಲ್ಲಿ ಭಾರತ 76ನೇ ಸ್ಥಾನವನ್ನು ಪಡ್ಕೊಂಡಿದೆ. ಚೀನಾದಿಂದ $2 ಬಿಲಿಯನ್ ಸಾಲವನ್ನು ಸ್ವೀಕರಿಸುವ ದೇಶದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಪಾಕಿಸ್ತಾನ. ಚೀನಾದಿಂದ ನಗದು ಹಣ $2 ಬಿಲಿಯನ್ ಸಾಲವನ್ನು ಪಾಕಿಸ್ತಾನ ಪಡ್ಕೋತಿದೆ. ಚೀನಾ ಸರ್ಕಾರ ನೀಡಲ್ಪಟ್ಟ ಈ ಸಾಲ ಎಲ್ಲ ವರ್ಗಾವಣೆಯ ಎಲ್ಲ ಕಾರ್ಯಗಳು ಮುಗಿದಿದೆ. ಏನು ಫಾರ್ಮಾಲಿಟೀಸ್ ಇರುತ್ತೆ, ಸಾಲವನ್ನು ನೀಡೋದಕ್ಕೆ ಏನೇನು ಫಾರ್ಮಾಲಿಟೀಸ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಪಾಕಿಸ್ತಾನದ ಹಣಕಾಸು ಸಚಿವಾಲಯ ಘೋಷಣೆ ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ 5 ಜನ ಸದಸ್ಯರ ಸಮಿತಿಯ ಅಧ್ಯಕ್ಷರಾಗಿ ನಂದನ್ ನಿಲೇಕಣಿ ಅವರು ಆಯ್ಕೆಯಾಗಿದ್ದಾರೆ. ಆ ಸಮಿತಿಯಲ್ಲಿ ಒಟ್ಟು 5 ಜನ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 5 ಸದಸ್ಯರ ಸಮಿತಿ. ಇವರ ನೇತೃತ್ವದಲ್ಲಿ ಡಿಜಿಟಲ್ ಪಾವತಿಗಳನ್ನು ಬಲಪಡಿಸೋದಕ್ಕೆ ಹಾಗೂ ಹಣಕಾಸು ತಂತ್ರಜ್ಞಾನದ ಮೂಲಕ ಆರ್ಥಿಕ ಸೇರ್ಪಡೆಗೆ ಉತ್ತೇಜನ ನೀಡೋದಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಈ ಪ್ರಕಟಣೆಯನ್ನು ನವದೆಹಲಿಯಲ್ಲಿ ನೀತಿ ಆಯೋಗ ಆಯೋಜಿಸಿದಂಥ ಹಣಕಾಸು ತಂತ್ರಜ್ಞಾನದ ಕಾನ್ಕ್ಲೇವ್, ನಾನು ಮೇಲ್ಗಡೆ ಏನು ಪ್ರಶ್ನೆ ಹೇಳಿದೆ ಅದರಲ್ಲಿ ತಿಳಿಸಿದ್ದಾರೆ. ಈವೆಂಟ್ನ ಉದ್ದೇಶವು ಫಿನ್ಟೆಕ್ನಲ್ಲಿ ಭಾರತ ಪ್ರಾಬಲ್ಯವನ್ನು ಆಕಾರಗೊಳಿಸುವುದು, ಹಣಕಾಸಿನ ಸೇರ್ಪಡೆಗೆ ಉತ್ತೇಜನವನ್ನು ನೀಡುವುದು ಮತ್ತು ಇನ್ನಷ್ಟು ಹೆಚ್ಚು ನೀತಿಯನ್ನು ನಿರ್ಮಿಸುವಂಥದ್ದು.